ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಓಟ್ಸಿಂದ ಇಡ್ಲಿನ ಮಾಡ್ತಾ ಇದ್ದೇನೆ. ಅದನ್ನು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡ್ತಾ ಇದ್ದೇನೆ ಅಂಥೇಳಿ ನೋಡ್ಕೊಳ್ಳುವ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಓಟ್ಸನ್ನು ತಗೊಂಡಿದ್ದೇನೆ. ಓಟ್ಸನ್ನು ಅಂದರೆ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಇದನ್ನು ನಾನು 1 ವಾರ ಅಥವಾ 2 ವಾರ ಕೂಡ ನಾವು ಸ್ಟೋರ್ ಮಾಡ್ಕೊಳ್ಬೋದು. ದಿಢೀರಂತ 10 ನಿಮಿಷದಲ್ಲಿ ನಮಗೆ ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ಓಟ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಓಟ್ಸ್ ಚೆನ್ನಾಗಿ ಫ್ರೈ ಆಗಬೇಕು, ಬಿಸಿ ಆಗಬೇಕು, ಮುಟ್ಟಬೇಕಾದ್ರೆ ತುಂಬ ಬಿಸಿ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು. ಓಟ್ಸಿಂದ ಇಡ್ಲಿ ಮಾಡೋದಾದರೆ ಅದು ತುಂಬ ಆರೋಗ್ಯಕರವಾಗಿರ್ತದೆ, ಹೆಲ್ದಿಯಾಗಿರ್ತದೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಕೂಡ ತಿನ್ಬೋದು. ಅದೇ ರೀತಿ ಬಿಸಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಟೈಮ್ ಸೇವ್ ಆಗ್ತದೆ. ಅರ್ಜೆಂಟಿನ ಟೈಮಲ್ಲೆಲ್ಲ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ಇದು ಆಗ್ತಾ ಬಂತು. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ತಣ್ಣಗಾಗಲಿ ಇನ್ನು ಓಟ್ಸ್. ಬೆಳಗಿನ ಗಡಿಬಿಡಿಗೆ ಎಲ್ಲ ನೀವು ಈ ಥರ ಪ್ರೀಮಿಕ್ಸ್ ಮಾಡಿ ಇಟ್ಕೊಂಡ್ರೆ ತುಂಬ ಸುಲಭ ಆಗ್ತದೆ. ಅಥವಾ ಏನೋ ಎಲ್ಲಿಗಾದರೂ ಹೋಗಲಿಕ್ಕಿದೆ, ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಆಗಬೇಕು ಅಂತ ಇದ್ದರೆ ಕೇವಲ ಒಂದು 20 ನಿಮಿಷದಲ್ಲಿ ನಿಮಗೆ ತಿಂಡಿ ರೆಡಿ ಆಗ್ತದೆ. ಈಗ ನೆಕ್ಸ್ಟು ಒಂದು ಬಾಣಲೆಗೆ 2 ರಿಂದ 3 ಚಮಚದಷ್ಟು ತೆಂಗಿನ ಎಣ್ಣೆ, 1-1.5 ಚಮಚದಷ್ಟು ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಇಷ್ಟನ್ನು ಹಾಕಿ ಫ್ರೈ ಮಾಡೋದು. ಹಾಗೆಯೇ ಒಣಮೆಣಸು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ, ಕರಿಬೇವು ಹಾಗೆ ಹಸಿಮೆಣಸು ಎಲ್ಲವನ್ನು ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಇದನ್ನು ಹುರಿತಾ ಇರಬೇಕು. ಇದು ಹುರಿತಾ ಇರುವಾಗ ಜೊತೆಗೆ ನಾನಿಲ್ಲಿ ರವೆಯನ್ನು ಸಣ್ಣ ರವೆ ಅಂತ ಹೇಳಿ ಸಿಗ್ತದಲ್ವ, ನಾವು ರವೆ ಇಡ್ಲಿ ಎಲ್ಲ ಮಾಡ್ತೇವಲ್ಲ ಅದಕ್ಕೆ ಉಪಯೋಗಿಸುವಂತಹ ಸಣ್ಣ ರವೆಯನ್ನು ಇದಕ್ಕೆ 1-1.5 ಕಪ್ಪಷ್ಟು ರವೆಯನ್ನು ಸೇರಿಸಿಕೊಂಡೆ. ಇದನ್ನು ಈಗ ಹುರಿಬೇಕು. ಈ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹುರಿಬೇಕು, ಒಳ್ಳೆ ಬಿಸಿಯಾಗುವವರೆಗೆ ಹುರಿಬೇಕು. ಒಂದು 5 ನಿಮಿಷ ತಗೊಳ್ತದೆ ಇದು ಹುರಿಲಿಕ್ಕೆ. ಈ ಥರ ಹುರಿದು ಇನ್ನು ನಾವು ಓಟ್ಸ್ ಆಲ್ರೆಡಿ ಹುರಿದಿದ್ದೇವೆ, ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇದಾಗ್ತಾ ಬಂತು. ತುಂಬ ಸುಲಭ ಈ ಬೆಳಗಿನ ತಿಂಡಿ ಇದು ಮಾಡಲಿಕ್ಕೆ. ಇಲ್ಲಿ ಓಟ್ಸ್ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಿದ್ದೇನೆ. ಇದನ್ನು ಒಮ್ಮೆಲೆ ತುಂಬ ನೈಸಾಗಿ ಮಾಡೋದು ಬೇಡ, ಸ್ವಲ್ಪ 1-2-3 ಸಲ ಬಿಟ್ಟು ಗರ್ರ ಮಾಡಿದರೆ ಸಾಕು. ಆಗ ರವೆ ಥರನೇ ಹುಡಿ ಆಗ್ತದೆ. ತುಂಬ ನೈಸ್ ಪೌಡರ್ ಮಾಡ್ಕೊಳ್ಬೇಡಿ. ತುಂಬ ನೈಸ್ ಪೌಡರ್ ಮಾಡಿಕೊಂಡ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ನಾವು ಹುಡಿ ಮಾಡಿಕೊಂಡ ಓಟ್ಸನ್ನು ರವೆಗೆ ಮಿಕ್ಸ್ ಮಾಡೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದು ಬಿಸಿ ಇದೆ, ಕಂಪ್ಲೀಟ್ ತಣ್ಣಗಾಗಬೇಕು ಇದು ಇಡ್ಲಿ ಮಾಡಬೇಕಾದ್ರೆ. ಒಂದು 1/4 ಗಂಟೆ ಹಾಗೇ ಬಿಟ್ಟರೆ ಇದು ತಣ್ಣಗಾಗಿ ಬಿಡ್ತದೆ. ತಣ್ಣಗಾದ ಮೇಲೆ ನಾವೊಂದು ಕಂಟೈನರಿಗೆ ಹಾಕಿ ಇಟ್ಕೊಳ್ಬೋದು. ಇದನ್ನು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ 1 ತಿಂಗಳವರೆಗೆ ಕೂಡ ಇದು ಏನಾಗೋದಿಲ್ಲ, ಯಾಕೆಂದರೆ ನಾವು ಹುರಿದಿರ್ತೇವಲ್ಲ, ಆದ ಕಾರಣ ಏನಾಗೋದಿಲ್ಲ. ಈಗ ನಾನು ಇದರಲ್ಲಿ ನಿಮಗೆ 1 ಕಪ್ ರವೆನ ಅಥವಾ ಓಟ್ಸನ್ನು ತಗೊಂಡು ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ಪಷ್ಟು ಪ್ರೀಮಿಕ್ಸ್ ಪೌಡರನ್ನು ತಗೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ 3-4 ಸ್ಪೂನಷ್ಟು ಮೊಸರು ಸಾಕಾಗ್ತದೆ ಇದಕ್ಕೆ. ನಾನು ಅಷ್ಟೇ ತಗೊಂಡದಲ್ಲ ಪ್ರೀಮಿಕ್ಸ್, ಅದಕ್ಕೋಸ್ಕರ 3-4 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ನೀರು ಎಷ್ಟು ಬೇಕು ಅಷ್ಟೇ, 4-5 ಸ್ಪೂನು ನೀರು ಕೂಡ ಒಂದು ಸ್ವಲ್ಪ ಹಾಕಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ನೋಡ್ಕೊಳ್ಬೇಕು ನೀರು ಹಾಕ್ಕೊಳ್ಳುವಾಗ. ನಿಮಗೆ ಇದರಲ್ಲಿ ಭಯ ಇಲ್ಲ, ಒಂದು ವೇಳೆ ನಿಮಗೆ ನೀರು ಹಾಕಿ ಹಿಟ್ಟು ನೀರಾಯಿತು ಅಂದರೂ ಕೂಡ
ಏನು ಹೆದರಬೇಕು ಅಂತಿಲ್ಲ, ಯಾಕಂದರೆ ಆಲ್ರೆಡಿ ಪ್ರೀಮಿಕ್ಸ್ ಮಾಡಿದ ಹಿಟ್ಟಿದೆ ಅಲ್ಲ. 10 ನಿಮಿಷ ಇಟ್ಟ ನಂತರ ಅದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಈನೋ ಪೌಡ್ರನ್ನು ಸೇರಿಸ್ಕೊಳ್ಬೇಕು. ಈನೋ ಪೌಡ್ರನ್ನು 1 ಪ್ಯಾಕೆಟ್ ಈನೋ ಪೌಡ್ರಲ್ಲಿ 1 ಪ್ಯಾಕೆಟ್ ಫುಲ್ ಬೇಡ, ನಾನಿಲ್ಲಿ 1 ಕಪ್ಪಷ್ಟು ಪ್ರೀಮಿಕ್ಸ್ ಇಡ್ಲಿ ಪೌಡರನ್ನು ತಗೊಂಡಿದ್ದೆ. ಇದಕ್ಕೆ ಅರ್ಧ ಚಮಚದಷ್ಟು ಅರ್ಧ ಪ್ಯಾಕೆಟ್ ಈನೋ ಪೌಡ್ರನ್ನು ಸೇರಿಸಿದರೆ ಸಾಕು. ಈನೋ ಪೌಡ್ರ್ ಇಲ್ಲಾಂದರೆ ಸೋಡದ ಹುಡಿನಾದ್ರೂ ಸೇರಿಸ್ಕೊಳ್ಬೋದು. ಸೋಡದ ಹುಡಿ ಇನ್ಸ್ಟಂಟ್ ಮಾಡುವ ಕಾರಣ ನಾವು ಸೋಡಾ ಹುಡಿಯನ್ನು ಸೇರಿಸ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಸೋಡದ ಹುಡಿ ಹಾಕಿ ಅಥವಾ ಈನೋ ಪೌಡರ್ ಹಾಕಿ ಕೂಡಲೇ ನಾವು ಅದನ್ನು ಬೇಯಲಿಕ್ಕೆ ಇಡಬೇಕು. ಒಂದು 10 ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ. 10 ನಿಮಿಷದಲ್ಲಿ ನಮಗೆ ರುಚಿಯಾದ ಹೆಲ್ದಿಯಾದ ಓಟ್ಸ್ ಇಡ್ಲಿ ರೆಡಿ ಆಗ್ತದೆ. ಇದು ಬೇಯ್ದ್ರೊಳಗೆ ನಾವೊಂದು ಚಟ್ನಿನ ಪ್ರಿಪೇರ್ ಮಾಡಿದೆ. ನಾನು ಈ ಚಟ್ನಿಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಳಿ, ಉಪ್ಪು, ಹಾಗೆ 1-2 ಚಮಚದಷ್ಟು ಪುಟಾಣಿ ಕಡಲೆ, ಹಾಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಹಾಕಿ ಒಂದು ಚಟ್ನಿನ ಮಾಡಿಕೊಂಡೆ. ಹಸಿಮೆಣಸಿನಕಾಯಿ ಚಟ್ನಿ ತುಂಬ ಚೆನ್ನಾಗಿರ್ತದೆ ಇದು ಇಡ್ಲಿಗೆ. ಅಥವಾ ನಿಮಗೆ ಯಾವುದು ಬೇಕು, ಸಾಂಬಾರು ಏನಾದರೂ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು. ಈಗ ನೋಡಿ 10 ನಿಮಿಷ ನಂತರ ಇಡ್ಲಿ ಬೆಂದಿದೆ. ಬಿಸಿ ಬಿಸಿ ಇಡ್ಲಿ ರೆಡಿ ಆಯಿತು. ಸೂಪರಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ಇದನ್ನು ಈಗ ಒಂದು ಬಟ್ಲಿಗೆ ಹಾಕೊಳ್ಳುವ. ನಿಮಗೆ ಓಟ್ಸ್ ಇಲ್ಲ ಅಂದರೆ ಬರೀ ರವೆಯಲ್ಲಿ ಕೂಡ ಈ ಥರ ಮಾಡಿಕೊಂಡು ಮೊದಲೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ದಿಢೀರಂತ ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಇದು. ಈಗ ನಮ್ಮ ಸೂಪರಾದ ಟೇಸ್ಟಿಯಾದ ಓಟ್ಸ್ ಇಡ್ಲಿ ರೆಡಿ ಆಯಿತು. ನೋಡಿ, ಸಾಫ್ಟಾಗಿ ಬಂದಿದೆ. ಇದನ್ನು ಟೇಸ್ಟ್ ಮಾಡಬೇಕೀಗ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ, ಅಥವಾ ನೀವು ಹೇಗೆ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸಾಫ್ಟಾದ ಓಟ್ಸ್ ಇಡ್ಲಿ. ನಿಮಗೆ ಇದರಲ್ಲಿ ರವೆನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು, ಓಟ್ಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹೇಗೆ ಬೇಕು ಹಾಗೆ ನಿಮಗೆ ಹಾಗೆ ಮಾಡ್ಕೊಳ್ಬೋದು. ಸೂಪರಾದ ಓಟ್ಸ್ ಇಡ್ಲಿ ರೆಡಿ ಆಯಿತು. ಈಗ ಟೇಸ್ಟ್ ಮಾಡುವ. ನನ್ನದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಆಗಿದ್ದರೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಹೀಗೇನೆ ಇನ್ನೂ ರುಚಿಯಾದ ಹೆಲ್ದಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ಕಾಣುವ. ಅಲ್ಲಿಯವರೆಗೂ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.